ಮೈಸೂರಿನಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ನಿಲ್ಲುವ ಲಕ್ಷಣ ಕಂಡು ಬರ್ತಾ ಇಲ್ಲ. ಸಾಲ ಮರುಪಾವತಿಸದ ಹಿನ್ನೆಲೆ ರೈತನ ಮನೆ ಜಪ್ತಿ ಮಾಡಿದ್ದಾರೆ. ಇದು ಮೈಸೂರಿನಲ್ಲಿ ಆಗಿರುವಂತಹ ಘಟನೆ. ಸಾಲ ಮರುಪಾವತಿಸಿಲ್ಲ ಅಂತ ರೈತನ ಮನೆಯನ್ನ ಜಪ್ತಿ ಮಾಡಿದ್ದಾರೆ ಫೈನಾನ್ಸ್ನವರು. ನಂಜನಗೂಡಿನ ಕಂದೆಗಾಲ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಕಾಲಾವಕಾಶ ಕೋರಿದ್ರು ಕೂಡ ಫೈನಾನ್ಸ್ನವರು ಸ್ಪಂದನೆಯನ್ನು ಕೊಟ್ಟಿಲ್ಲ. ಕೋರ್ಟ್ ಆದೇಶ ತಂದು ಜಪ್ತಿ ಮಾಡಿದ್ದಾರೆ ಸಿಬ್ಬಂದಿಗಳು. ಇಕ್ವಿಟಾಸ್ ಫೈನಾನ್ಸ್ನಲ್ಲಿ ಚಿನ್ನಸ್ವಾಮಿ ಎಂಬ ರೈತ ಸಾಲವನ್ನು ಪಡೆದಿದ್ರು. ಇಕ್ವಿಟಾಸ್ ಫೈನಾನ್ಸ್ನಲ್ಲಿ ಮನೆ ನಿರ್ಮಾಣಕ್ಕೆ 2.70 ಲಕ್ಷ ಸಾಲ ಪಡೆದಿದ್ರು. ಈಗಾಗಲೇ 19 ಕಂತುಗಳ 1,89,000 ರೂಪಾಯಿ ಸಾಲ ಮರುಪಾವತಿ ಕೂಡ ಮಾಡಿದ್ದಾರೆ. ಯಾರು? ಚಿನ್ನಸ್ವಾಮಿ. ಇನ್ನು ಪತ್ನಿ ಸಹ ಅಲ್ಲಿ ಸಾಲವನ್ನು ಪಡೆದಿದ್ರು. ಗುಂಪು ಸಾಲಕ್ಕೆ ಮನೆ ವಜಾ ಮಾಡಿಕೊಂಡಿರುವಂಥ ಆರೋಪ ಕೇಳಿ ಬರ್ತಾ ಇದೆ. ಕಾಲಾವಕಾಶ ಕೊಡಿ ಅಂತ ಚಿನ್ನಸ್ವಾಮಿ ಈಗ ಕಣ್ಣೀರು ಹಾಕಿದ್ರು ಕೂಡ ಕೋರ್ಟ್ ಆದೇಶವನ್ನು ತಂದು ಅಲ್ಲಿ ಮನೆ ಜಪ್ತಿ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಯಾಕಂದರೆ ಅವರು ಸಿಂಗಲ್ ಆಗಿ ಸಾಲ ಕೊಡಲ್ಲ. ಒಂದು 4-5 ಜನ ಮಹಿಳೆಯರು ಇರ್ತಾರೆ, ಅವರಲ್ಲಿ ಒಬ್ರಿಗೆ ಜವಾಬ್ದಾರಿ ಕೊಟ್ಬಿಡ್ತಾರೆ. ನಾನು ಇಂಥವ್ರಿಗೆ ಸಾಲ ಕೊಡ್ತಾ ಇದ್ದೀನಿ, ಅದಕ್ಕೆ ನೀವೇ ಶ್ಯೂರಿಟಿ ಅಂತ. ನೋಡಿ, ಮನೆ ಮುಂದೆ ಎಲ್ಲ ಬಂದು ನೋಟಿಸ್ ಎಲ್ಲ ಅಂಟಿಸ್ಬಿಟ್ಟಿದ್ದಾರೆ. ಅದ್ರ ಜೊತೆಗೆ ಇತ್ತೀಚೆಗೆ ಇದೇ ಮೈಕ್ರೋ ಫೈನಾನ್ಸ್ ವಿಚಾರದಲ್ಲಿ ಸುಗ್ರೀವಾಜ್ಞೆ ಎಲ್ಲ ಹೊರಡಿಸ್ತು ಸರ್ಕಾರ. ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳ್ತು ಸರ್ಕಾರ. ರಾಜ್ಯಪಾಲರು ಆ ಒಂದು ಸುಗ್ರೀವಾಜ್ಞೆಗೆ ಸಹಿ ಕೂಡ ಹಾಕಿದ್ರು. ಹಾಗಾದರೆ ಸುಗ್ರೀವಾಜ್ಞೆ ಎಲ್ಲಿ ಹೋಯಿತು? ಸರ್ಕಾರದ ಆದೇಶ ಎಲ್ಲಿ ಹೋಯಿತು? ಹಾಗಾದರೆ ನಾನು 2023ರಲ್ಲಿ ಎಕ್ವಿಟಾಸ್ ಎಂಬ ಫೈನಾನ್ಸ್ನಲ್ಲಿ 2,70,000 ಸಾಲ ಪಡೆದಿದ್ದು. ಅದಕ್ಕಾಗಿ 19 ತಿಂಗಳು ಡ್ಯೂ ಇದೆ ಅಂತೇಳಿ 19 ತಿಂಗಳು ಕಂತು ಕಟ್ಟಿದ್ದು. 9 ತಿಂಗಳು ಡ್ಯೂದ ಗುಂಡಲಪೇಟೆ ಶಾಖೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡು 69,000ನ ಇವರು ನೋಟಿಸ್ ಕಳಿಸಿದ್ರು. ಒಂದು ನೋಟಿಸ್ ಕಳಿಸಿಲ್ಲ ಅಂತೇಳಿ ನೆನ್ನೆ ಬಂದ್ಬಿಟ್ಟು ನಮ್ಮ ಮನೇಲಿ ನಮ್ಮ ಮಿಸ್ಸಸ್ಸು ನಮ್ಮ ತಾಯಿಯವರೆಲ್ಲ ಕೂಲಿಗೆ ಹೋಗಿದ್ರು. ನಾನು ಕೂಲಿ ಕೆಲಸ ಮಾಡ್ತಿದ್ದೆ ಮೈಸೂರಲ್ಲಿ. ಏಕಾಏಕಿ ಬಂದಿವರು ಸೀಜ್ ಮಾಡಿಬಿಟ್ಟು ಮತ್ತೆ ಬಂದೆಲ್ಲ ಕೇಳಿದಾಗ ಬೆಳಿಗ್ಗೆ ಆಗೋದೇ ಇಲ್ಲ ಅಂತೆಲ್ಲ ಹೇಳಿ ಈಗ ನಮ್ಮ ಕುಟುಂಬ ಬೀದಿಗೆ ಬಂದಿದೆ ಸರ್. ಇದೇ ಥರ ಆದರೆ ನಾನು ಎಲ್ಲೋಗಿ ಬದುಕೋದು? ಇದಕ್ಕೆ ಸ್ವಲ್ಪ ಅವಕಾಶ ಮಾಡಿ ನನಗೆ ಕಾನೂನು ಪ್ರಕಾರವಾಗಿ ನನಗೆ ನ್ಯಾಯ ಕೊಡಿಸ್ಬೇಕಂತ ಕೇಳ್ಕೊಳ್ತೀನಿ. ನಾನು RBI ಡೈರೆಕ್ಷನ್ ಇದೆ, ರಾಜ್ಯ ಸರ್ಕಾರ ಕೂಡ ಡೈರೆಕ್ಷನ್ ಮಾಡಿದ್ದಾರೆ. ಏನು ಮಾಡಿದ್ದಾರೆ ಅಂದರೆ, ಯಾವುದೇ ಮೈಕ್ರೋ ಫೈನಾನ್ಷಿಯಲ್ಗಳು ರೈತರಿಗೆ ಯಾರು ಸಾಲಗಾರರು ಇದ್ದಾರೆ, ಸಾಲ ತಗೊಂಡಿದ್ದಾರೆ, ಅವ್ರಿಗೆ ಯಾವುದೇ ಕಿರುಕುಳ ಆಗಲಿ ತೊಂದರೆ ಕೊಡಬಾರ್ದು ಅಂತ ಆದೇಶ ಇದ್ದರೂ ಕೂಡ ಈ ಈಕ್ವೈಡ್ ಫೈನಾನ್ಷಿಯಲ್ ಅಂತ ಏನಿದೆ ಮೈಕ್ರೋ, ಇವರು ತುಂಬ ತೊಂದರೆ ಕೊಟ್ಟು ಅವರು ಸುಸೈಡ್ ಮಾಡೋ ಮಟ್ಟಕ್ಕೆ ಆಗಿದ್ದಾರೆ. ಇದು ಏನು ಇವತ್ತು ನಿನ್ನೆ ಸೀಜ್ ಮಾಡಿದ್ದಾರೆ, ಸೀಜ್ ಮಾಡಿರೋರು ಮತ್ತು ಅಲ್ಲಿ ಯಾರ್ಯಾರು ಬಂದಿದ್ರು ಪೊಲೀಸು, ಅವ್ರ ಮೇಲೆಲ್ಲ ಕ್ರಮ ತಕ್ಕಬೇಕು ಅಂತ ನಾವು ಈ ಮೂಲಕ ಆಗ್ರಹ ಮಾಡ್ತಾ ಇದ್ದೀವಿ. RBI ಡೈರೆಕ್ಷನ್ ಇದೆ, ರಾಜ್ಯ ಸರ್ಕಾರ ಕೂಡ ಡೈರೆಕ್ಷನ್ ಮಾಡಿದ್ದಾರೆ. ಏನು ಮಾಡಿದ್ದಾರೆ ಅಂದರೆ, ಯಾವುದೇ ಮೈಕ್ರೋ ಫೈನಾನ್ಷಿಯಲ್ಗಳು ರೈತರಿಗೆ ಯಾರು ಸಾಲಗಾರರು ಇದ್ದಾರೆ, ಸಾಲ ತಗೊಂಡಿದ್ದಾರೆ, ಅವ್ರಿಗೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಮೈಸೂರು ಪ್ರತಿನಿಧಿ ಪ್ರೇಮ್ ಕುಮಾರ್ ಕೊಡ್ತಾ ಹೋಗ್ತಾರೆ. ಪ್ರೇಮ್ ಕುಮಾರ್, ಮೈಕ್ರೋ ಫೈನಾನ್ಸ್ ಹಾವಳಿಗೆ ಸರ್ಕಾರ ಒಂದಿಷ್ಟು ಆದೇಶ ಹೊರಡಿಸಿತ್ತು, ಸುಗ್ರೀವಾಜ್ಞೆ ಹೊರಡಿಸಿದ್ರು ಕೂಡ ಇದು ಮತ್ತೆ ಮುಂದುವರಿತಾ ಇದೆ. ಏನು ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಮುಂದುವರಿದೆ ಅಂತ ಹೇಳಿ ಕೂಡ ರಾಜ್ಯ ಸರ್ಕಾರ ಒಂದು ಸುತ್ತೋಲೆಯನ್ನು ಕೂಡ ಹೊರಡಿಸಿತ್ತು. ಮೈಕ್ರೋ ಫೈನಾನ್ಸ್ ಅವರ ಹಾವಳಿಯನ್ನು ತಪ್ಪಿಕೊಳ್ಳುತ್ತದೆ ಕೂಡ ಮೈಕ್ರೋ ಫೈನಾನ್ಸ್ ಯಾವುದೇ ಕಾರಣಕ್ಕೂ ಕೂಡ ಅವರಿಗೆ ನೋಟಿಸ್ ಜಾರಿ ಮಾಡೋದಾಗಿರ್ಬೋದು, ಮತ್ತೆ ಮನೆ ಹತ್ರ ಹೋಗಿ ಕಿರುಕುಳ ಕೊಡಬಹುದಾಗಿರ್ಬೋದು, ಇಂಥವುಗಳನ್ನ ತಡೆಗಟ್ಟಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಸುತ್ತೋಲೆಯನ್ನು ಹೊರಡಿಸಿತ್ತು. ಆದ್ರೆ ಅದೆಲ್ಲಕ್ಕೂ ಕೂಡ ಯಾವುದೇ ರೀತಿಯ ಕಿಮ್ಮತ್ತಿಲ್ಲದ ಹಾಗೆ ಮೈಸೂರು ಜಿಲ್ಲೆಯ ಕಂದಗಾಲದಲ್ಲಿ ಏನು ಇಂತಹದೊಂದು ಘಟನೆ ನಡೆದಿರುವಂತದ್ದು. ಏನು ಸಾಲ ಕೊಡದಂತ ಹಿನ್ನೆಲೆಯಲ್ಲಿ ಮನೆಯನ್ನು ಜಪ್ತಿ ಮಾಡಿ, ಮನೆಯನ್ನು ಸೀಲ್ ಮಾಡಿ, ಮನೆಯಲ್ಲಿದ್ದಂತಹ ಅವರನ್ನ ಕೂಡ ಹೊರಗೆ ಹಾಕಿರುವಂತಹ ಘಟನೆ ಸಿದ್ದರಾಮಯ್ಯ ತವರಿನಲ್ಲಿ ನಡೆದಿರುವಂತದ್ದು. 1,40,000 ಸಾಲ ಪಡೆದಂತಹ ರೈತ ಏನಿದ್ದಾನೆ, ಅವನು 19 ಕಂತುಗಳಲ್ಲಿ 1,80,000 ಕೂಡ ಸಾಲ ಮರುಪಾವತಿ ಮಾಡಿದ್ದಾನೆ. ಆದ್ರೆ ಅವರ ಪತ್ನಿ ಅಂದ್ರೆ ಚಿನ್ನಸ್ವಾಮಿ ಪತ್ನಿ ಸಹ ಇನ್ಆಕ್ಟಿವ್ ಫೈನಾನ್ಸ್ ನಲ್ಲಿ ಕೂಡ ಸಾಲವನ್ನು ಪಡ್ಕೊಂಡಿರ್ತಾರೆ. ಆ ಸಾಲಕ್ಕೆ ವಜವಾಗಿ ಅಂದ್ರೆ ಮನೆಯಲ್ಲಿರುವಂತ ಮನೆ ಸಾಲ ಏನಿದೆ ಅದು ಕೂಡ ವಜಾ ಆಗುತ್ತೆ. ಆದ್ರೆ ಇನ್ನೂ ಸಾಲವನ್ನ ಕಟ್ಟಬೇಕು ಅಂತ ಹೇಳಿ ಮನೆಗೆ ಏಕಾಏಕಿ ಬಂದು ಮನೆಯಲ್ಲಿರುವಂತಹ ಒಂದು ಅವರನ್ನ ಹೊರಗೆ ಕಳಿಸಿ ಏಕಾಏಕಿ ಬೀಗ ಹಾಕಿರುವಂತದ್ದು. ಇದು ಮೈಸೂರು ನಗರದಲ್ಲಿರುವಂತಹ ಸಾಕಷ್ಟು ಫೈನಾನ್ಸ್ಗಳ ಹಾವಳಿ ಇದಾಗಿದೆ ಅಂತ ಹೇಳ್ಬೋದು. ಈ ನಂಜನಗೂಡು ಭಾಗದಲ್ಲಿ ಇಂತಹದೊಂದು ಘಟನೆ ಕಂಡುಬಂದಿದ್ದಲ್ಲಿ ಕೂಡ ಸಾಕಷ್ಟು ಜನರು ಮೈಕ್ರೋ ಫೈನಾನ್ಸ್ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇರುವಂತದ್ದು. ಅಲ್ಲಿರುವಂತಹ ಕಂದೆಗಾಲದ ಗ್ರಾಮಸ್ಥರು ಕೂಡ ಮೈಕ್ರೋ ಫೈನಾನ್ಸ್ ವಿರುದ್ಧ ಹೊರಹಾಕಿ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಕೂಡ ತಹಸೀಲ್ದಾರ್ ಕೂಡ ಪತ್ರವನ್ನು ಬರೆದಿರುವಂತದ್ದು. ಸಚಿನ್, ಧನ್ಯವಾದ ಪ್ರೇಮ್ ಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.